press the bell icon on the YouTube app and never miss another update. Okay, my dear students, formulas ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ. ಪ್ರಾಬ್ಲಮ್ಸ್ ಮಾಡಬೇಕಾದ್ರೆ ಫಾರ್ಮುಲಾ ಪಕ್ಕ ಇರಬೇಕಂತ ಹೇಳಿದ್ವಿ. ಟ್ರಿಗ್ನೋಮೆಟ್ರಿ ಫಾರ್ಮುಲಾ ಪಕ್ಕ ಇರಬೇಕು. ಸೊ ಎಕ್ಸಸೈಸ್ ನೋಡ್ತಾ ಇರೋಣ. ವಿ ಆರ್ ಡೂಯಿಂಗ್ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್. ಇಂಟಗ್ರೇಷನ್ of certain trigonometric identities, you can say. Exercise number 7.3. Formula should be known, my dear students. ನಿನ್ನೆ ಕ್ಲಾಸ್ ನಾವು ಐಡೆಂಟಿಟೀಸ್ ಚೆಕ್ ಮಾಡ್ಕೊಂಡು ಹೋಗಿದ್ವಿ. ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ, ಪ್ರಾಡಕ್ಟ್ ಇಂಟು ಸಮ್ ಆರ್ ಡಿಫರೆನ್ಸ್. ಸೊ ವಿತ್ ದಟ್ ಸೇ ಟೇಕ್ ನಂಬರ್ ಇಂಟಗ್ರೇಷನ್ ಆಫ್ ಸೈನ್ 3x ಇಂಟು ಕಾಸ್ 4x ವಿತ್ ರೆಸ್ಪೆಕ್ಟ್ ಟು x. ಫಾರ್ಮುಲಾ ಚೆನ್ನಾಗಿ ಗೊತ್ತಿರಬೇಕು ಅಂತ ಹೇಳಿತು. ಐ ಗೇವ್ 2 ಪ್ರಾಬ್ಲಮ್ಸ್ ಎಸ್ಟರ್ಡೇಸ್. ಸಾಲ್ವ್ ಮಾಡಿದ್ದೀರಾ ಅಂತ ಅನ್ಕೋಣ. ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ಸೈನ್ ಇಂಟು ಕಾಸ್ ಇದೆ. ಇದನ್ನ ಹಿಂಗೂ ಮಾಡ್ತಾರೆ, ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 2 ಮಾಡ್ಕೊತಾರೆ. ದಿಸ್ ಇಸ್ ಎ 2 ಸೈನ್ ಎ ಕಾಸ್ ಬಿ. ಮಲ್ಟಿಪ್ಲೈ ಅಂಡ್ ಬೈ 2 ಮಾಡ್ಕೊಂಬಿಟ್ರೆ ಮುಗೀತಲ್ಲ. 1/2 ಇಂಟು ಇಂಟಗ್ರೇಷನ್ ಆಫ್ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ಪ್ರಾಡಕ್ಟ್ ಇಂಟು ಸಮ್ ಆರ್ ಡಿಫರೆನ್ಸ್, ದಟ್ ಈಸ್ sin into cos. Sin a plus b 3x plus 4x plus sin of a minus b 3x minus 4x with respect to x. Separate ಮಾಡ್ಕೋಣ. a plus b, that is 7x, 1/2 integration of sin of 7x. ಇಲ್ಲಿ ಚೆಕ್ ಮಾಡಿ. Again the formula is sin of minus theta is what? Minus sin theta. Athwa sin of minus x ide. So therefore you will get minus sin x with respect to x. Identify that this has to be written in the form of sum. Product ide sum ಅಲ್ಲಿ ಬರ್ಕೋಬೇಕು. ಬರ್ಕೊಂಡ ಮೇಲೆ ಸಿಂಪ್ಲಿಫೈ ಎ ಪ್ಲಸ್ ಬಿ, ನೆಕ್ಸ್ಟ್ ಎ ಮೈನಸ್ ಬಿ ರೂಲ್ ಸರಿಯಾಗಿ ಅಪ್ಲೈ ಮಾಡಬೇಕು. ಸಿಂಪ್ಲಿಫೈ ಆಯಿತು. ನಾವು ಇಂಟಗ್ರೇಟ್ ಸೆಪರೇಟ್ಲಿ ಬೈ ನೋಯಿಂಗ್ ಸ್ಟ್ಯಾಂಡರ್ಡ್ ಫಾರ್ಮುಲಾಸ್. 1/2 ಎಲ್ಲದಕ್ಕೂ ಮಲ್ಟಿಪಲ್ ಇದೆ, ಮಲ್ಟಿಪ್ಲೈ ಮಾಡ್ಕೊತಾ ಹೋಗೋಣ. ಇಂಟಗ್ರೇಷನ್ ಆಫ್ ಸೈನ್ 7x, ದಟ್ ಈಸ್ ಮೈನಸ್ ಕಾಸ್ 7x ಡಿವೈಡೆಡ್ ಬೈ 7 ಇಂಟು 2. 1/2 ಮಲ್ಟಿಪ್ಲೈ ಮಾಡೋಣ ಇಂಟು sin x integration is minus cos x. ಇಲ್ಲೇನು ಇಲ್ಲ ಅಂದರೆ 1 ಇದ್ದಂಗೆ, x ಕೋಫಿಷಿಯಂಟ್ 1 ಇದ್ದಪ್ಪ ಅಂತ ಅರ್ಥ, ಪ್ಲಸ್ ಇಂಟಗ್ರೇಷನ್ ಕಾನ್ಸ್ಟೆಂಟ್. ಸೊ ಫೈನಲ್ ಆನ್ಸರ್ minus cos 7x divided by 7 2s are 14 minus into minus plus cos x plus c. ನೆಕ್ಸ್ಟ್ ನನ್ನ ಜೊತೆ ಬರಿತಾ ಹೋಗ್ಬೇಕಂತ ಹೇಳಿದ್ದೇವೆ. ಇಂಟಗ್ರೇಷನ್ ಆಫ್ ಕಾಸ್ 2x ಇಂಟು ಕಾಸ್ 4x ಇಂಟು ಕಾಸ್ 6x ವಿತ್ ರೆಸ್ಪೆಕ್ಟ್ ಟು x. ನಂಬರ್ ನೀವು ಬರ್ಕೋತಾ ಹೋಗ್ತಾ ಇರಿ. ರೈಟ್ ಕಂಟಿನ್ಯೂಸ್ ನಂಬರ್. You should take along with me. Along with yesterday's transformation formula, you should know sin of minus x is minus sin x, cos of minus x is plus cos x, tan of minus x is minus tan x. You should know it. Now,
Here we have 3 products here. 3 ಪ್ರಾಡಕ್ಟ್ ಇದ್ರೆ ಸೈನ್ ಎ ಸೈನ್ ಬಿ ಕಾಸ್ ಸೈನ್ ಸಿ ಫಾರ್ಮುಲಾ ಇರಲ್ಲ, ಎರಡೆರಡು ಇರುತ್ತೆ, ಸೈನ್ ಇಂಟು ಸೈನ್ ಅಥವಾ ಸೈನ್ ಇಂಟು ಕಾಸ್. 2 ಪ್ರಾಡಕ್ಟ್ಸ್ ಇರ್ತವೆ. ಸೊ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 2 ಫಸ್ಟ್. Multiply and divide by 2. So 1 by 2 into, let us take this, cos into cos, 2 cos A cos B, formula cos A plus B plus cos of A minus B. ನಿನ್ನೆ ಬರ್ದಿದ್ದೀವಿ ಕಣಪ್ಪ, ಪ್ರತಿ ಸಲ ಬರೀ ಪ್ರಾಕ್ಟೀಸ್ ಮಾಡ್ಕೋಬೇಕು. ಇವನ್ನ ಫಸ್ಟ್ ಇಯರ್ದಾಗ ಕಲ್ತಿರೋದು, ತುಂಬ ಸಲ ಕಲ್ತಿರ್ತೀರ. ಇಲ್ಲಿ ಡೈರೆಕ್ಟ್ ಬರೀಬೇಕು, ಇದನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ಕೊಂತ ಇದು ಆ್ಯಸ್ ಇಟ್ ಈಸ್ ಇಲ್ಲಿ ಬರೋಕ್ಕಾಗಲ್ಲ. ಓಕೆ, ನಾವು ಒಂದು ಸ್ಟೆಪ್ ಇಲ್ಲಿ ಹಾಂ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 2 ಯಾಕೆ ಮಾಡ್ಕೊಂಡ್ವಿ? ಸ್ಟ್ಯಾಂಡರ್ಡ್ ಫಾರ್ಮುಲಾ ಬಂತು. ಸೊ ನಾವು ಐ ವಿಲ್ ಗೆಟ್ 2, ದಿಸ್ ಈಸ್ ಎ, ದಿಸ್ ಒನ್ ಈಸ್ ಬಿ. ಸ್ಟಾರ್ಟ್ ಇಂಟಗ್ರೇಷನ್ ಆಫ್ ಕಾಸ್ ಪ್ಲಸ್ ಕಾಸ್ ಎ ಪ್ಲಸ್ ಬಿ 2x ಪ್ಲಸ್ ಬರೆಯೋಣ, ಒಂದು ಸ್ಟೆಪ್ ಬೇಕಾದ್ರೆ ಬರೆದು ಕೊಡ್ತೀನಿ. ನೆಕ್ಸ್ಟ್ ಪ್ಲಸ್ ಕಾಸ್ ಆಫ್ ಎ ಮೈನಸ್ ಬಿ 2x ಮೈನಸ್ 4x, ಜಾಗ ಇದೆಯಾ ಚೆಕ್ ಮಾಡಿ, ಇದೆ, ಇಂಟು ಕಾಸ್ 6x ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಈಕ್ವಲ್ಸ್ ಟು 1 by 2 ಇಂಟಗ್ರೇಷನ್ ಆಫ್. ಕಾಂಪಿಟೇಟಿವ್ ಪೇಪರ್ಲಿ ಡೈರೆಕ್ಟ್ ಹೋಗ್ಬೇಡಿ, ಇದನ್ನು ಸಿಂಪ್ಲಿಫೈ ಮಾಡ್ಕೊತ ಕೂತ್ಕೋಬೇಡಿ. You can write directly 2x plus 4x is cos 6x plus ನೋಡಿ cos of 2x minus 4x is cos minus 2x, cos of minus x is plus cos 2x into right side ಏನಿದೆ ಮತ್ತೆ ಇನ್ನೊಂದು cos 6x ಮಲ್ಟಿಪಲ್ ಇದೆ, ಮತ್ತೆ ಇದನ್ನ cos 6x ಇದಕ್ಕೆ ಮಲ್ಟಿಪ್ಲೈ ಮಾಡ್ಕೋಬೇಕು. ಸೊ ನಾವು ಯು ಗೆಟ್ 1 by 2. ನಾವು cos 6 into cos 6 integration of into cos 6x plus cos 2x into cos 6x with respect to x. ಬರ್ದಿದ್ದೀರಾ ಅಂತ ಅನ್ಕೋಬೋದು. ನೋಡಿ ಕೆಳಗಡೆ ಕಾಣಿಸುತ್ತೆ, ಏನು ತೊಂದರೆ ಇಲ್ಲ. ಇದಿಷ್ಟಕ್ಕೆ ಮತ್ತೆ ಫಾರ್ಮುಲಾ, ಇದಕ್ಕೆ ಮತ್ತೆ ಫಾರ್ಮುಲಾ ಅಪ್ಲೈ ಮಾಡಬೇಕು. ಅಗೇನ್ ಕಾಸ್ ಇಂಟು ಕಾಸೇ ಬಂದಿದೆ, ಕಾಸ್ ಪ್ಲಸ್ ಕಾಸ್, ಒಂದು ಸ್ಟೆಪ್ ಜಲ್ದಿ ಹೋಗ್ಬೋದು. 1 by 2 ಇಲ್ಲಿ ನಾನು 2 ಮಲ್ಟಿಪ್ಲೈ ಮಾಡ್ಕೊಳ್ಳೋದಿಲ್ಲ. ಸಪೋಸ್ 2 ಮಲ್ಟಿಪ್ಲೈ ಮಾಡಿಲ್ಲ ಅಂದರೆ ಏನಾಗ್ಬಿಡುತ್ತೆ, ಇದಿಷ್ಟಕ್ಕೆ ಏನಾಗ್ಬಿಡುತ್ತೆ 1 by 2 ಬಂದ್ಬಿಡುತ್ತೆ. ಸೊ ಐ ರೈಟ್ 1 by 2 ಇಂಟಗ್ರೇಷನ್ ಆಫ್ ಕಾಣಿಸುತ್ತೆ ಕಾಸ್ ಇಂಟು ಕಾಸ್, ದಟ್ ಈಸ್ ಕಾಸ್ ಆಫ್, ಒಂದು ಸ್ಟೆಪ್ ಜಲ್ದಿ ಬರೀತೇನೆ, ಎ ಪ್ಲಸ್ ಬಿ ಇಸ್ 12x ಪ್ಲಸ್ ಕಾಸ್ ಆಫ್ 6x plus minus 6x a minus b, that is cos 0x plus again cos 2x is there, mat 1 by 2 integration of cos 2x into cos 2x, that is cos 8x plus cos of 4x with respect to x. ಕಾಣಿಸ್ತಾ ಇಲ್ಲ ಅಂತ ಅನ್ಕೊಳ್ಳೋಣ. 1 by 2 into ಈ ಸ್ಟೆಪ್ ಇನ್ನೊಂದ್ಸಲ ನೋಡ. ಅಗೇನ್ ಕಾಸ್ 6x ಮಲ್ಟಿಪ್ಲೈ ಮಾಡಿದ್ಮೇಲೆ ಇಲ್ಲಿ 2 ಪ್ರಾಡಕ್ಟ್ ಸಿಕ್ಕಿದೆ, ಮತ್ತೆ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ಪ್ರಾಡಕ್ಟ್ ಇದೆ, ಡೈರೆಕ್ಟ್ ಇಂಟಗ್ರೇಷನ್ ಮಾಡಕ್ಕೆ ಬರಲ್ಲ. ದಟ್ ಪ್ರಾಡಕ್ಟ್ ಹ್ಯಾಸ್ ಟು ಬಿ ಕನ್ವರ್ಟೆಡ್ ಇಂಟು ಸಮ್ ಆರ್ ಡಿಫರೆನ್ಸ್, ಕಾಸ್ ಇಂಟು ಕಾಸ್ ಹೇಳ್ಕೊಟ್ಟಿದೆ. 1 by 2 ಫುಲ್ ಔಟ್ಸೈಡ್, ಇದಿಷ್ಟಕ್ಕೆ ಇಂಟಗ್ರೇಷನ್ ಆಫ್ 1 by 2 ಹೊರಗಡೆ ಕಾಸ್ 6x plus 6x 12x plus cos 0 with respect to x. ಈ ಟರ್ಮ್ ಮುಗಿತು ಕಣಪ್ಪ. ಪ್ಲಸ್ ಎರಡನೇದ್ದು 1 by 2 ಇಂಟಗ್ರೇಷನ್ ಆಫ್ ದಿಸ್ ಒನ್, ದಿಸ್ is a and this is b, a plus b cos of 8x plus cos of a minus b cos of 2x minus ಎಷ್ಟಪ್ಪ ಅದು 6x ಬರುತ್ತೆ. cos of minus 4x is what? Plus cos 4x with respect to x. ನೋಡಪ್ಪ ಈಗ ಇದು ರೆಡಿ ಆಯಿತು. ಇದೆಲ್ಲ ಸಿಂಪ್ಲಿಫೈ ಮಾಡಿದ ಮೇಲೆ ಈಗ ನಿನಗೆ ಫುಲ್ ರೆಡಿ ಆಯ್ತು ನೋಡಿ. ದಿಸ್ ಪ್ರಾಡಕ್ಟ್ ಈಸ್ ರಿಟರ್ನ್ ಇನ್ ಟರ್ಮ್ಸ್ ಆಫ್ ವಾಟ್? ಸಮ್. This product is written in terms of sum. Full it looks like a sum. You can go directly now.
ನಾವೀಗಲ್ಲಿ 1/2 1/2 1/2 ಫುಲ್ ಈ ಕಡೆ ಹೊರಗಡೆ ತಂದರೆ ಇದು 1/2 ಕಾಮನ್ 1/2 ಕಾಮನ್. ಹೌ ಮಚ್ ವಿಲ್ ಗೆಟ್ 1/4 1/2 into 1/2 start. Cos 12x sin 12x divided by 12 integration ಮಾಡ್ತಾ ಇದೀಯಾ plus cos 0 is 1 cos 0 is 1 1 with respect to x is x 1/2 is already outside plus cos 8x sin 8x by 8 plus cos 4x integration sin 4x divided by 4 plus C is the final answer. Either 1/2 into 1/2 you can take this as 1/4 ಅಂತ ತಗೋಬಹುದು. ನನ್ನ ಜೊತೆ ಬರಿತಾ ಹೋಗಬೇಕು, ಹೆಲ್ಪ್ ಮಾಡ್ತೀನಿ, ತುಂಬ ಹೆಲ್ಪ್ ಮಾಡ್ತೀನಿ, ಕಲಿಬೇಕಲ್ಲ. ನೆಕ್ಸ್ಟ್ ಇಲ್ಲಿ ಬರಿತಾ ಹೋಗೋಣ. ನಂಬರ್, ಯು ಜಸ್ಟ್ ಪುಟ್ ಯುವರ್ ನಂಬರ್. ಇಂಟಗ್ರೇಟ್ sin x sin 2x sin 3x with respect to x. Again product formula, use a transformation formula. Sin x sin 2x ಈಗ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 2 ಮಾಡಕ್ಕೆ ಹೋಗೋದು ಬೇಡ. 1/2 into integration of this is a, this one is b, sin into sin means minus 2 sin a sin b, correct ಇದೆ. That is equal to cos a plus b minus cos of a minus b. My standard formula minus 2 sin a sin b cos a plus b minus cos a minus b. ಇಲ್ಲಿ minus 2 ಇರುತ್ತೆ, minus 1/2 ಆಯಿತು. So I can write sin of a plus b x plus 2x minus, sorry ತಪ್ಪು ಬರೆದೆ ನೋಡು, cos ಬರಿಬೇಕು, cos minus cos minus cos of a minus b x minus 2x into sin 3x with respect to x. First transfer the product of these two function into difference here. Sin into sin ಗೆ cos minus cos ಬಂತು. So that equal to, ಆ ಕಡೆ ಹೋಗೋಣ. So this one will get into minus 1/2 ಬರಿತಾ ಇದ್ದೀರಾ, ಬೋರ್ಡ್ ಚಿಕ್ಕದಿದೆಯಲ್ಲಪ್ಪ, ಅರೇಂಜ್ ಮಾಡ್ಕೊಳ್ಳೋಣ. cos 3x minus, ನೋಡಿ cos of minus x, again it is plus cos x. ಬೇಸಿಕ್ ಫಾರ್ಮುಲಾ ಫಸ್ಟ್ ಇಯರ್ ಎಲ್ಲ, ಮತ್ತೆ ಇಲ್ಲೆಲ್ಲ ಹೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ಪಟ್ಟನ್ನು ನೆನಪಾಗಬೇಕು. cos of minus x is plus cos x. ಮ್ಯಾಥಮೆಟಿಕ್ಸ್ ಯಾಕೆ ಕಷ್ಟ ಆಗುತ್ತೆ ಅಂದರೆ ಫಾರ್ಮುಲಾಸ್ಗಳು ಸರಿಯಾಗಿ ಗೊತ್ತಾಗಲ್ಲ, ಇವನು ಭಯ ಕೊಡ್ಕೊಂತ ಹೋಗ್ಬೇಕು. ನೋಡಿ ಎಷ್ಟೊಂದು ಭಯ ಕೊಡ್ತೀರಿ, ಆಗಲ್ಲ. cos of minus x plus cos x ಇಂಟು ಇನ್ನೊಂದು ಫಂಕ್ಷನ್ ಇದೆ ಇಲ್ಲಿ, ಯಾವುದೋ sin 3x ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ನನ್ನ ಜೊತೆ ಬರಿತಾ ಹೋಗಬೇಕು. ನೆಕ್ಸ್ಟ್ minus 1/2. ಈಗ ಇದು ಡಿಫ್ರೆನ್ಸ್ ಆಯಿತು, ಬಟ್ ಸ್ಟಿಲ್ ದೇರ್ ಇಸ್ ಒನ್ ಮೋರ್ ಫಂಕ್ಷನ್, ಮಲ್ಟಿಪ್ಲೈ ಮಾಡ್ಕೋಬೇಕು. cos 3x into sin 3x cos 3x into sin 3x minus cos x into sin 3x with respect to x. Any mistake? No, ಇವೆರಡು ಪ್ರಾಡಕ್ಟ್ ಮಾಡ್ಕೊಂಡಿದ್ದೀವಿ, ಡಿಫರೆನ್ಸ್ ಆಯಿತು, ಇದನ್ನು ಮಲ್ಟಿಪ್ಲೈ ಮಾಡಿದ್ದೀವಿ. ಸೊ ನಾವು ಅಗೇನ್ cos into sin, ನೋಡಿ ಫಾರ್ cos into sin ಫಾರ್ಮುಲಾ 2 cos a sin b ಗೊತ್ತಿರಬೇಕು. ದಟ್ ಈಸ್ sin of a plus b minus sin of a minus b
2 cos into sin minus sin. So minus 1 by 2. ಬರ್ಕೊಂಡಿದ್ದೀರಾ ಕೆಳಗಡೆದು? ಇದನ್ನು ಸಿಂಪ್ಲಿಫೈ ಮಾಡೋಣ. a b ಇಂಟಗ್ರೇಷನ್ ಆಫ್ 1 by 2 cos into sin of a plus b 6x minus sin of 3x minus 3x is 0. ಇದು ಈ ಟರ್ಮ್ ಮುಗೀತು ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ನೆಕ್ಸ್ಟ್ ಮೈನಸ್ ಇದನ್ನು ಇಂಟಗ್ರೇಟ್ ಮಾಡ್ಕೊತಾ ಹೋಗ್ತೀಯಾ 1 by 2 integration of again cos into sin of this is a plus b 4x minus a minus b sin of a minus b, that is x minus 3x is minus 2x, sin of minus x is plus sin x. ಚೆಕ್ ಮಾಡಿ ಇನ್ನೊಂದ್ಸಲ. ಕಾಸ್ ಇಂಟು ಸೈನ್ ಆಫ್ 1 by 2 ಸೈನ್ ಮೈನಸ್ ಸೈನ್, ಇಲ್ಲಿ 1 ಮೈನಸ್ ಇದೆ, ಮತ್ತೊಂದು ಮೈನಸ್ ಆಗುತ್ತೆ, ಮತ್ತೊಂದು ಮೈನಸ್ ಇಲ್ಲ, ಸರಿ ಕರೆಕ್ಟ್ ಇದೆ, minus 1 by 2 ಕಾಸ್ ಆಫ್ ಸೈನ್ ಆಫ್ 3x a plus b x plus 3x 4x a minus b x minus 3x, how much you get? Minus sin 2x. ಇಲ್ಲೇ ಟರ್ನ್ ಮಾಡ್ಬೋದು, ಮೈನಸ್ ಆಫ್ ಮೈನಸ್ ಪ್ಲಸ್. ಫಾರ್ಮುಲಾ ಅಷ್ಟೇ. ನೆಕ್ಸ್ಟ್ ನೋಡಪ್ಪ, you have converted the product into sum or difference. Now I told earlier 1 by 2 take outside, 1 by 2 this 1 by 2 is minus 1 by 4. Start. Integration of sin 6x minus cos 6x by x. Sin 0 is 0. Integration of 0 is a constant. Let us write at the end. ಈ ಫಂಕ್ಷನ್ ಮುಗೀತು. 1 by 2 ಹೊರ ಹಾಕಿದೆಯಾ, ಮೈನಸ್ ಇದೆ, ಕೇರ್ಫುಲ್. sin 4x ಮೈನಸ್ ಆಫ್ ಮೈನಸ್ ಪ್ಲಸ್ cos 4x by 4, ಹೊರಗಡೆ ಮೈನಸ್ ಇದೆ, sin 2x ಇಂಟಗ್ರೇಷನ್ minus cos 2x minus of minus plus cos 2x divided by 2. ಇಲ್ಲಿ ಕಾನ್ಸ್ಟೆಂಟ್, ಇದು ಒಂದು ಕಾನ್ಸ್ಟೆಂಟ್, ಇದು ಒಂದು ಕಾನ್ಸ್ಟೆಂಟ್. ಇದು ಕಾನ್ಸ್ಟೆಂಟ್ c1 plus c2 plus c3 plus c4 all together will combine, will give one constant, that is integration constant. If you want, you can multiply this. sin 4x into sin 8x ಫಾಸ್ಟಾಗಿ ಬರೀತೀರಂತ, ಎರಡೇ ಇದೆ. ಓಕೆ, sin into sin ಇದೆಪ್ಪ, minus 1 by 2 minus 2 sin a sin b cos of a plus b minus cos of a minus b. ಸ್ಟ್ಯಾಂಡರ್ಡ್ ಫಾರ್ಮುಲಾ ನೋಡಿ. ಪ್ರಾಡಕ್ಟ್ ಇದೆ, ಪ್ರಾಡಕ್ಟ್ ಶುಡ್ ಬಿ ಕನ್ವರ್ಟೆಡ್ ಇಂಟು ಸಮ್ ಆರ್ ಡಿಫರೆನ್ಸ್ ಯೂಸಿಂಗ್ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ. ಅದರಲ್ಲೂ 4-5 ಲೆಕ್ಕ ಹೇಳ್ಕೊಡ್ತಾ ಇದೆ, ಪರ್ಫೆಕ್ಟ್ ಆಗಬೇಕು, ನೋಡಿದ ತಕ್ಷಣ ಗೊತ್ತಾಗಬೇಕು. ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ಅಪ್ಲೈ ಮಾಡಬೇಕು. ಪ್ರಾಡಕ್ಟ್ ಇದೆ, ಸಮ್ ಆರ್ ಡಿಫರೆನ್ಸ್ ಬರೀಬೇಕು. ಇಲ್ಲಿ ಕೊಟ್ಟಿರೋದು ಸೈನ್ ಎ ಸೈನ್ ಬಿ ಇದೆ, ಸೈನ್ ಎ sin b ಇದೆ, minus 1 by 2 integration of cos a plus b minus cos of a minus b with respect to x. Equals to minus 1 by 2
integral of 4 plus 8 is 12, 12x minus 6 minus cos of a minus b 4x minus 8x, cos of minus 4x, that is plus cos 4x plus cos 4x, ಹೊರಗಡೆ ಮೈನಸ್ ಇದೆ ನೋಡಿ, ಅರ್ಥ ಮಾಡ್ಕೊಳ್ಳಿ. Now the problem, given problem is converted, the product is converted into sum or difference here. Now integrate, that is equal to minus 1 by 2 cos 12x integration is sin 12x divided by 12 minus 6 minus cos 4x ಗೆ integration sin 4x by 4 plus constant of integration. ಈಸಿ ಇದ್ದಾವೆ, ಪ್ರಾಕ್ಟೀಸ್ ಮಾಡಬೇಕು. ಈಗ ನಾವು ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ಮುಗೀತು. ಈಗ ನೆಕ್ಸ್ಟ್ ಇಲ್ಲಿ ಗೊತ್ತಿರೋದೆ ಏನು ಗೊತ್ತಿದೆ, ಇಂಟಗ್ರೇಷನ್ ಆಫ್ ಸೈನ್ ಕ್ಯೂಬ್ ಎಕ್ಸ್ ಇಂಟು ಕಾಸ್ ಕ್ಯೂಬ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇದೆ, ರೈಟ್. ಈಗ ಇದನ್ನು ಹೋಲ್ ಕ್ಯೂಬ್ ಇದೆ, ಸಪೋಸ್ ಕ್ಯೂಬ್ ಇಲ್ಲದೆ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ಅಪ್ಲೈ ಮಾಡ್ಬೋದಿತ್ತು. ಜಸ್ಟ್ ಕನ್ವರ್ಷನ್ಸ್ ನೋಡ್ಕೊಂತ ಹೋಗ್ಬೇಕು. ಪ್ರೀವಿಯಸ್ ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ ಮಾಡಿರ್ತೀವಿ. ಏನು ಮಾಡೋದು, ಇಂಟಗ್ರೇಷನ್ ಆಫ್ ಇದನ್ನು ಸೈನ್ ಎಕ್ಸ್ ಇಂಟು ಸೈನ್ ಸ್ಕ್ವೇರ್ ಎಕ್ಸ್ ಇಂಟು ಕಾಸ್ ಕ್ಯೂಬ್ ಎಕ್ಸ್ ಮಾಡೋಣ. ಯಾಕೆ ಹಂಗೆ ಮಾಡ್ಕೋಬೇಕು, ಸಬ್ಸ್ಟಿಟ್ಯೂಷನ್ ಈಸಿ ಆಗುತ್ತೆ. ಇಲ್ಲಿ ನೋಡಿಲ್ಲಿ ಸೈನ್ ಸ್ಕ್ವೇರ್ ಎಕ್ಸ್ ಇದೆಯಲ್ಲ, 1 ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್, ಇದು ಕಾಸ್ ಕ್ಯೂಬ್ ಎಕ್ಸ್ ಹಂಗೆ ಇರಲಿ, ಇಂಟು ಸ್ವಲ್ಪ ಆಲ್ಟರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ, ಸೈನ್ ಎಕ್ಸ್ ಇಂಟು ಡಿ ಎಕ್ಸ್. ಈಗ ಇಲ್ಲಿ ನೋಡಿದ್ರೆ ಏನನ್ಸುತ್ತೆ ಅಂದರೆ, ಐ ಕ್ಯಾನ್ ಸಬ್ಸ್ಟಿಟ್ಯೂಟ್ ಸೈನ್ ಎಕ್ಸ್, ಪುಟ್ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಟಿ ಅಂತ ಬರ್ಕೊಂಡ್ರೆ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆನ್ ಬೋತ್ ಸೈಡ್. ಅವಾಗೇನಾಯಿತು, ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ. ಸಿಂಪ್ಲಿಫೈ ಮಾಡಿದರೆ ನೋಡಿಲ್ಲ, ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಟಿ, ಕಾಸ್ ಎಕ್ಸ್, ಒಂದು ಸೆಕೆಂಡ್ ತಪ್ಪು ಬರ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಸೈನ್ ಎಕ್ಸ್ ಇದು ಹಾಕೊಂಡು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ ಬರಲ್ಲಪ್ಪ, ಸಾರಿ ಕಾಸ್ ಎಕ್ಸ್ ಹಾಕಿ, ಕಾಸ್ ಎಕ್ಸ್ ಡಿಫ್ರೆನ್ಶಿಯೇಟ್ ಮಾಡಿದರೆ ಮೈನಸ್ ಸೈನ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ ಆಯ್ತು. ಅಲ್ಲಿ ನೋಡಿ ಸ್ವಲ್ಪ ಏನಾದ್ರು ಚೇಂಜಸ್ ಆಗ್ತಿದ್ರೆ ಮಾಡ್ಕೊಂಡ್ಬಿಡ್ಬೇಕು ಇಮಿಡಿಯೇಟಾಗಿ. ಕಾಸ್ ಎಕ್ಸ್ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ಮಾತ್ರ ಸೈನ್ ಎಕ್ಸ್ ಡಿ ಎಕ್ಸ್ಗೆ ಏನಾಯ್ತು ಡಿ ಟಿ ಆಯ್ತು. ಸೊ ಇದು ಸಿಂಪ್ಲಿಫೈ ಮಾಡಿಕೊಂಡ್ರೆ ನನ್ನ ಜೊತೆ ಬರೀಬೇಕು. ಎಲ್ಲ ಅರ್ಥ ಮಾಡ್ಕೊಂಡು ಬರ್ದೈತಿ, 1 2 3 ಲೆಕ್ಕ ಆಗೋದಿಲ್ಲ ಇಡೀ ಕ್ಲಾಸಿಗೆ. ಸೊ ನೋಡಿ, ಸೈನ್ ಎಕ್ಸ್ ಇಂಟು ಡಿ ಎಕ್ಸ್ ಎಷ್ಟು ಬಂತೀಯ, ಮೈನಸ್ ಡಿ ಟಿ ಬರಿತೀಯ. ಸೊ ನಾವು ದಿಸ್ ಬಿಕಮ್ಸ್ ಇಲ್ಲಿ ಬರೋಣ, ಇಂಟಗ್ರೇಷನ್ ಆಫ್ ಇದಕ್ಕೆ 1 ಅಂತ ಬರಿತಾ ಇದ್ವಿ, ಸಬ್ಸ್ಟಿಟ್ಯೂಟ್ ಇನ್ 1 ಅಂತ ಹೇಳಿ. ಸಬ್ಸ್ಟಿಟ್ಯೂಟ್ ಇನ್ 1 ಮಾಡಿದ್ರೆ 1 ಮೈನಸ್ ಟಿ ಸ್ಕ್ವೇರ್ ಇಂಟು ಟಿ ಕ್ಯೂಬ್ ಇಂಟು ಸೈನ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಮೈನಸ್ ಡಿ ಟಿ ಆಗಿದೆ. ಇಲ್ಲಿ ಮೈನಸ್ ಹೊರಗಡೆ ಹಾಕಿದೆ. ಸೊ ನಾವು ಇದನ್ನು ಮಲ್ಟಿಪ್ಲೈ ಮಾಡ್ಕೋ, ಟಿ ಕ್ಯೂಬ್ ಮೈನಸ್ ಟಿ ಟು ದಿ ಪವರ್ ಆಫ್ 5 ವಿತ್ ರೆಸ್ಪೆಕ್ಟ್ ಟು ಟಿ. ಈಗ ಇದನ್ನು ನೋಡಿದ್ರೆ ಕರೆಕ್ಟಾಗಿ ಸಮ್ ಆಫ್ ಡಿಫರೆನ್ಸ್ ನಿನ್ನೆ ಬಂದ್ಬಿಡ್ತು. ಸಮ್ ಆಫ್ ಡಿಫರೆನ್ಸ್ ಬಂತಂದರೆ ಸ್ಟಾರ್ಟ್ ಮಾಡಿ, ಮೈನಸ್ ಆಫ್ ಇದು ಎಕ್ಸ್ ಟು ದಿ ಪವರ್ ಆಫ್ ಎನ್ ಇದ್ದಂಗೆ, ಟಿ ಟು ದಿ ಪವರ್ ಆಫ್ 4/4 ಹೊರಗಡೆ ಮೈನಸ್ ಇದೆ, ಮೈನಸ್ ಆಫ್ ಮೈನಸ್ ಪ್ಲಸ್ ಟಿ ಪವರ್ 5 ಸಾರಿ ಟಿ ಪವರ್ ಎನ್ ಅಲ್ಲ 6 ಡಿವೈಡೆಡ್ ಬೈ 6 ಪ್ಲಸ್ ಸಿ. ಬಟ್ ಅಗೇನ್ ವೇರಿಯಬಲ್ ಹೇಳಿದ್ದೇನೆ, ಇದು ನಾವು ಚೇಂಜ್ ಮಾಡಿದ್ವಿ. ಯಾಕೆ ಚೇಂಜ್ ಮಾಡ್ಕೊತೀವಿ, ಸಬ್ಸ್ಟಿಟ್ಯೂಟ್ ಮಾಡ್ಕೊತೀವಿ ಈಸಿ ಆಗಲಿ ಅಂತೇಳಿ. ವಿ ಆರ್ ಗೋಯಿಂಗ್ ಫಾರ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಓನ್ಲಿ ಫಾರ್ simplification made easier. So now again you should get back the original variable. ಇಲ್ಲಿ ನಾವು ಚೇಂಜ್ ಮಾಡ್ಕೊಂಡಿದ್ದು ಟಿ, ಮತ್ತು ವಾಪಸ್ ಏನು ಬರಬೇಕು, ಎಕ್ಸಿಗೆ ಬರ್ಬೇಕಂತ ಹೇಳ್ಕೊಟ್ಟಿದ್ವಿ. ಮೈನಸ್ ಡಿವೈಡೆಡ್ ಬೈ 4 ಪ್ಲಸ್ ಕಾಸ್ ಟು ದಿ ಪವರ್ ಆಫ್ 6/6 ಪ್ಲಸ್ ಸಿ. ನೋಡಪ್ಪ, ಇಲ್ಲಿ ಮ್ಯಾಥಮೆಟಿಕ್ಸಲ್ಲಿ ಏನು ಅಂದರೆ, ಒಂದು ಮೆಥಡನ್ನು ಫಾಲೋ ಮಾಡಿದಾಗ ಅದನ್ನು ಕ್ಯಾಚ್ ಮಾಡಿಕೊಂಡು ಆ ರಿದಮ್ ಹಿಡ್ಕೊಂಡು ಬರಿತಾ ಹೋಗೋದು. ಪ್ರಾಕ್ಟೀಸ್ ಮಾಡ್ದಂಗೆ ಮಾಡಿದಾಗ ನಿನ್ನ ಸ್ಕಿಲ್ ಡೆವಲಪ್ ಆಗಬೇಕಲ್ಲಿ. ಸಬ್ಸ್ಟಿಟ್ಯೂಷನ್ ಏನು ಸಬ್ಸ್ಟಿಟ್ಯೂಟ್ ಮಾಡಬೇಕು, ಏನು ಕನ್ವರ್ಟ್ ಮಾಡ್ಕೋಬೇಕು, ಇದು ತಲೆ ಓಡುತ್ತದಲ್ಲ, ಅದು ಮ್ಯಾಥಮೆಟಿಕ್ಸಲ್ಲಿ ಕಲಿಯೋದು ನೀವು.
ಅದು ಹೊಳೆಯಲ್ಲ, ಕೆಲವರಿಗೆ ಏನಾಗುತ್ತೆ, ಕಷ್ಟ ಆಗಿಬಿಡ್ತವೆ. ನೆಕ್ಸ್ಟ್, let us take this problem. 1 minus cos x divided by 1 plus cos x with respect to x. ಈಗ ಇದು ನೋಡಿದ ತಕ್ಷಣ ಏನಾಗುತ್ತೆ, ನಾವಿಲ್ಲಿ ಮೇಲ್ಗಡೆ ಬರೆದಿದ್ದೇವೆ ಯೂಸಿಂಗ್ ಸರ್ಟನ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಅಂತ ಹೇಳಿ. ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಅಂದರೆ ಫಾರ್ಮುಲಾಸ್ ನೆನಪಾಗಬೇಕು. ನಿನ್ನೆ ನೆನಪು ಮಾಡ್ಕೊಂಡಿದ್ದೀರಾ ಅಂತ ತಿಳ್ಕೊಳ್ಳೋಣ. ಏನು ಸರ್, ಮಲ್ಟಿಪಲ್ಸ್ 1 ಪ್ಲಸ್ ಕಾಸ್ 2x ಇದ್ರೆ 2 ಕಾಸ್ ಸ್ಕ್ವೇರ್ ಎಕ್ಸ್ ಬರೀತೀಯ. ಮಲ್ಟಿಪಲ್ 2x, ಅದನ್ನು ಸಬ್ ಮಲ್ಟಿಪಲ್ ಬರೆದ್ರೆ 1 ಪ್ಲಸ್ ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು 2 ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2. ಇದು ಒಂದು ಸೆಟ್. ನೆಕ್ಸ್ಟ್ 1 ಮೈನಸ್ ಕಾಸ್ 2x ಏನು ಬರೀತೀಯ, 2 ಸೈನ್ ಸ್ಕ್ವೇರ್ ಎಕ್ಸ್ ಬರೀತೀಯ. ಕಲ್ತಿರೋದು ಅದಲ್ಲಪ್ಪ, ಇದು ಮರ್ತು ಬಿಟ್ಟಿರ್ತೀರ, ಮರಿಬಾರ್ದು. ಇದು ಒಂದನೇದ್ದು ಮಲ್ಟಿಪಲ್ ಕಾಸ್ 2x ಏನು ಬರುತ್ತೆ, ಮಲ್ಟಿಪಲ್. ಎರಡನೇದ್ದು ಏನು ಬರುತ್ತೆ, ಅದೇ ಸಬ್ ಮಲ್ಟಿಪಲ್. ಈಗ ಇಲ್ಲಿ ನೋಡಿದ ತಕ್ಷಣ ಸಬ್ಸ್ಟಿಟ್ಯೂಷನ್ ಮೆಥಡು ಮಾಡೋಕ್ಕೆ ಬರಲ್ಲ, ಟ್ರಾನ್ಸ್ಫಾರ್ಮೇಷನ್ ಪ್ರಾಡಕ್ಟ್ ಫಾರ್ಮಲ್ಲೇ ಇಲ್ಲ. ಇದು ನೋಡಿದಾಗ ಇದನ್ನೇ ಬರೀಬೇಕಂತ ಹೆಂಗೆ ಗೊತ್ತಾಗುತ್ತೆ, ಬೈ ಜಡ್ಜ್ಮೆಂಟ್. ಹಿಯರ್ ಐ ಕೆನಾಟ್ ಸಬ್ಸ್ಟಿಟ್ಯೂಟ್ ಎನಿಥಿಂಗ್ ಹಿಯರ್. ಈಗ ಡಿನಾಮಿನೇಟರ್ ಪುಟ್ ಡಿನಾಮಿನೇಟರ್ ಇಸ್ ಈಕ್ವಲ್ ಟು ಟಿ, ಡಿನಾಮಿನೇಟರ್ ಡಿಫ್ರೆನ್ಷಿಯೇಟ್ ಮಾಡಿದ ಮೇಲೆ ಬರುತ್ತಾ, ಬರಲ್ಲ. ಸೊ ಈಗ ಅದನ್ನು ಅಪ್ಲೈಯಿಂಗ್ ದೀಸ್ ಫಾರ್ಮುಲಾಸ್, ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್, 1 ಮೈನಸ್ ಕಾಸ್ 2x ಸಬ್ ಮಲ್ಟಿಪಲ್ 2 ಸೈನ್ ಸ್ಕ್ವೇರ್ ಎಕ್ಸ್ ಬೈ 2 ಮುಗೀತು. ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ 2x 2 ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2, 2 ಕ್ಯಾನ್ಸಲ್. ಸೈನ್ ಸ್ಕ್ವೇರ್ ಬೈ ಕಾಸ್ ಸ್ಕ್ವೇರ್ ಈಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಬೈ 2 ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ವೇರಿಯಬಲ್ ಬರಿತಾ ಹೋಗ್ಬೇಕು. ಈಗ ಟ್ಯಾನ್ ಸ್ಕ್ವೇರ್ ಎಕ್ಸ್ಗೆ ಡೈರೆಕ್ಟ್ ಇಂಟಗ್ರೇಷನ್ ಗೊತ್ತಿಲ್ಲ, ಮತ್ತೆ ಐಡೆಂಟಿಟಿಯಲ್ಲಿ ಏನಪ್ಪ, 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಇಸ್ ವಾಟ್, ಸೆಕೆಂಡ್ ಸ್ಕ್ವೇರ್ ಎಕ್ಸ್. ಈಗ ನೋಡಿ, ಇವೆಲ್ಲ ಫಾರ್ಮುಲಾ ನಿನ್ನೆ ಬರ್ಸಿದ್ದೀನಿ, ಫಸ್ಟ್ ಇಯರ್ ಕಲ್ತಿದ್ದೀರಾ, ಇಲ್ಲಿ ಬಂದಿರುತ್ತೆ, ಬಂದಾಗ ಪ್ರತಿ ಸಲ ಬರಿತಾ ಇದ್ದೀನಿ, ಹೆಲ್ಪ್ ಮಾಡ್ಕೊಳ್ಳಿ. ಟ್ಯಾನ್ ಸ್ಕ್ವೇರ್ ಎಕ್ಸ್ ಬೈ 2 ಇಸ್ ವಾಟ್, ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಬೈ 2 ಮೈನಸ್ 1 ಇಂಟಗ್ರೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಈಗ ಗೊತ್ತಾ, ಇಂಟಗ್ರೇಷನ್ ಆಫ್ ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಗೊತ್ತಾಗಬೇಕು. ಮತ್ತೆ ಏನು, ಟ್ಯಾನ್ ಎಕ್ಸ್ ಬೈ 2 ಹೋಲ್ ಡಿವೈಡೆಡ್ ಬೈ, ಇಲ್ಲಿ ಕಾನ್ಸ್ಟೆಂಟ್ ಎಷ್ಟು ಬರುತ್ತೆ, 1 ಬೈ 2 ಬರುತ್ತೆ. ಡಿಫ್ರೆನ್ಷಿಯೇಟ್ ಮಾಡ್ಬೇಕಾದ್ರೆ ಮಲ್ಟಿಪ್ಲೈ ಮಾಡ್ತೀಯಾ, ಇಂಟಗ್ರೇಷನ್ ಮಾಡ್ಬೇಕಾದ್ರೆ ಡಿವೈಡ್ ಮಾಡ್ತೀಯಾ, ಮೈನಸ್ 1 ಉಳಿತು. 1 ವಿತ್ ರೆಸ್ಪೆಕ್ಟ್ ಎಕ್ಸ್ ಇಸ್ ಎಕ್ಸ್ ಪ್ಲಸ್ ಸಿ. ಸೊ ಯು ಕ್ಯಾನ್ ಸಿಂಪ್ಲಿಫೈ 2 ಇಂಟು ಟ್ಯಾನ್ ಆಫ್ ಎಕ್ಸ್ ಬೈ 2 ಮೈನಸ್ ಎಕ್ಸ್ ಪ್ಲಸ್ ಸಿ. This 7.3 exercise is full of your trigonometric identities here and there by substitution method. Formulas ಗೊತ್ತಿದ್ರೆ ಅದನ್ನು ಕನ್ವರ್ಟ್ ಮಾಡ್ಕೊಂಡು ಅಟೆಂಡ್ ಮಾಡೋದು. ನೆಕ್ಸ್ಟ್ ಯು ಹ್ಯಾವ್ ಸೇಮ್ ಅದೇ ಟೈಪಲ್ಲೇ cos x divided by integration of cos x divided by 1 plus cos x with respect to x. ಈಗ ಇಲ್ಲಿ cos 2x ಫಾರ್ಮುಲಾ ಕಲ್ತಿದ್ದೀರಾ, ಏನು ಕಲ್ತಿದ್ದೀರಾ, cos ಸ್ಕ್ವೇರ್ ಎಕ್ಸ್ ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್. ಇದೇನಪ್ಪ, ಮಲ್ಟಿಪಲ್. ಇದು ಸಬ್ ಮಲ್ಟಿಪಲ್ ಏನು, cos x is cos ಸ್ಕ್ವೇರ್ ಎಕ್ಸ್ ಬೈ 2 ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಬೈ 2 ಸಬ್ ಮಲ್ಟಿಪಲ್. ಈಗ ಇಲ್ಲಿ ಜಸ್ಟ್ ಒಂದು ಹೆಲ್ಪ್ ಮಾಡಿದ್ದೀವಿ, ಏನು ಡಿನಾಮಿನೇಟರ್. ಇಲ್ಲಿ ನೋಡಿ, ಇಲ್ಲಿ ಏನಾಗುತ್ತೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಸೈನ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎಕ್ಸ್ ಕೊಟ್ಟಿದ್ರು ಅಂತ ಇಟ್ಕೋ, ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡಿಬಿಡ್ಬೋದು. ಏನು, ದಿಸ್ ಪುಟ್ ಇಸ್ ಈಕ್ವಲ್ ಟು ಟಿ ಅಂತ ಬರೀತೀಯ, ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಕಾಸ್ ಎಕ್ಸಿಗೆ ಮೈನಸ್ ಮೇಲ್ಗಡೆ ಸಿಕ್ಬಿಡುತ್ತೆ. ಡಿನಾಮಿನೇಟರ್ ಡಿಫರೆನ್ಷಿಯೇಟ್ ಮಾಡಿದರೆ ನ್ಯೂಮರೇಟರಲ್ಲಿ ಸಿಗುತ್ತೆ. ಹಂಗೆ ಇಲ್ಲಿ 1 ಪ್ಲಸ್ ಕಾಸ್ ಎಕ್ಸಿನ ಡಿಫರೆನ್ಷಿಯೇಟ್ ಮಾಡೋ, ಕಾಸ್ ಎಕ್ಸ್ ಡಿಫರೆನ್ಷಿಯೇಷನ್ ಇಸ್ ಮೈನಸ್ ಸೈನ್ ಎಕ್ಸ್. ಅಯ್ಯೋ ತಪ್ಪು ಕೊಟ್ರು ಅಂತೇಳಿ ಚೇಂಜ್ ಮಾಡಬೇಡ. ಸೊ ಅಲ್ಲಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಬರಲಿಲ್ಲ, ಏನು ಮಾಡ್ಬೇಕು ಅವಾಗ, ಯು ಮಸ್ಟ್ ಗೋ ಫಾರ್ ಅಪ್ಲೈಂಗ್ ನೋನ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್. ಸೊ ಈಗ ಇದನ್ನು ಸಿಂಪ್ಲಿಫೈ ಮಾಡ್ಕೊಂಡ್ರೆ ಡಿನಾಮಿನೇಟರ್ ದಟ್ ಈಸ್ 2 ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2, ಸಬ್ ಮಲ್ಟಿಪಲ್ ಇದೆ 2 ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2, ನ್ಯೂಮರೇಟರ್
cos square x by 2 minus sin square x by 2 integrate with respect to x. ಹೇಳಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸಬ್ಸ್ಟಿಟ್ಯೂಷನ್ ಮಾಡಕ್ಕೆ ಬರುತ್ತಾ? ಬರಲ್ಲ. ಏನಾದ್ರು ಫಾರ್ಮುಲಾ ಗೊತ್ತಿದಾವ? ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ಇದೆಯಾ ಅಥವಾ ಮಲ್ಟಿಪಲ್ ಇದೆಯಾ, ಸಬ್ ಮಲ್ಟಿಪಲ್ ಇದೆಯಾ ನೋಡ್ಕೊಂಡು ಬರೆಯೋದು. ಇದು ಫುಲ್ ನಿಮ್ಮ ಎಕ್ಸಸೈಸ್ನ ಹೇಳಿದ್ದೇನೆ. ಇಟ್ ಈಸ್ ಮೇನ್ಲಿ ಬೇಸ್ಡ್ ಆನ್ ಯುವರ್ ನೋನ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್. ಸ್ಟಾರ್ಟ್. ಈಗ ಇದನ್ನು ಸಪ್ರೇಟ್ ಮಾಡ್ಕೋಬೇಕಪ್ಪ. 1/2 ಹೊರಗೆ ತಗೊಂಬಿಡ. ಕಾಸ್ ಸ್ಕ್ವೇರ್ ಬೈ ಕಾಸ್ ಸ್ಕ್ವೇರ್ ಈಸ್ 1 ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮೈನಸ್ sin square by cos square is a tan square x by 2 with respect to x. ಸಪ್ರೇಟ್ ಮಾಡ್ಕೊಂಡಿದ್ದೀನಿ. 1/2 ಹೊರಗೆ ಹೋಗಿದೆ. ಕಾಸ್ ಸ್ಕ್ವೇರ್ ಹೋಯ್ತು, 1 ಉಳಿತು. ಮೈನಸ್ sin square by cos square is this. ಮುಗಿ ಸಿಂಪ್ಲಿಫೈ ಆಯ್ತು ನೋಡಿ. ಈಗ ಡೈರೆಕ್ಟ್ ಗೊತ್ತಿದೆ. ಹಾಗಂತ tan square x by 2 ಗೊತ್ತಿಲ್ಲ. ಇಂಟಗ್ರೇಷನ್ ಆಫ್ tan square x ಗೊತ್ತಿಲ್ಲ. ಏನು ಮಾಡ್ಬೇಕಂತ ಹೇಳಿದ್ವಿ? secant square x minus 1. ಇವು this all comes by practice, my dear students. Knowing the formula repeatedly. ಅದಕ್ಕೆ ಹೇಳೋದು ಮ್ಯಾಥ್ಸ್ ವರ್ಕ್ ಮಾಡ್ಕೊಂತ ಹೋಗ್ಬೇಕು ಅಂತ. ಈಗ ನಾವು ಬಿಡಿಸ್ತಾ ಇರ್ಬೇಕಾದ್ರೆ ನೋಡ್ಕೊಂತ ಕುತ್ಕೋಬೇಡಿ. ಹೇಳೋದನ್ನ ಕೇಳಿಸ್ಕೋಬೇಕು, ಬರಿತಾ ಹೋಗ್ಬೇಕು. ಫಾಸ್ಟ್ ಅಲ್ಲ ಇದು, ಕರೆಕ್ಟ್ ಆಗಿದೆ ಮೆಥಡ್. ಇಂಟಿಗ್ರೇಷನ್ ಆಫ್ 1 ವಿತ್ ರೆಸ್ಪೆಕ್ಟ್ ಟು ಎಕ್ಸ್ 1/2 ಇದೆ, ಹೊರಗಡೆ ಇದೆ. ಆನ್ಸರ್ ಈಸ್ ಎಕ್ಸ್ ಮೈನಸ್ ಟ್ಯಾನ್ಸ್. 1 ಸೆಕೆಂಡ್ ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳೋಣ, ಆಮೇಲೆ ಲಾಸ್ಟಿಗೆ ಬರೆಯೋಣಂತೆ. ಏನು ಸರ್? minus of integration of secant square x by 2 minus 1 with respect to x. Okay, ಜಾಗ ಇದೆ ತಗೋ. 1/2 integration of 1 is x here. 1/2 ಹೊರಗಡೆ ಇದೆ ಮೈನಸ್ secant square x by 2 is ಹೊರಗಡೆ ಮೈನಸ್ ಇದೆಯಪ್ಪ. tan x by 2 divided by 1/2 ಏನು ಬಿಡಂಗಿಲ್ಲ. ಮೈನಸ್ ಇಂಟು ಮೈನಸ್ ಇಲ್ಲಿ ಪ್ಲಸ್ ಆಯಿತು. 1 ವಿತ್ ರೆಸ್ಪೆಕ್ಟ್ ಎಕ್ಸ್ ಈಸ್ ಎಕ್ಸ್. ಫುಲ್ ಇಂಟಗ್ರೇಷನ್ ಮುಗೀತು. ಪ್ಲಸ್ ಇಂಟಗ್ರೇಷನ್ ಕಾನ್ಸ್ಟೆಂಟ್. ಬೇಕಿದ್ರೆ ಸಬ್ಸ್ಟಿಟ್ಯೂಟ್ ಮಾಡ್ಕೊ, ಸಾರಿ ಮಲ್ಟಿಪ್ಲೈ ಮಾಡ್ಕೊ. ಸೊ ಫೈನಲ್ ಯು ಕ್ಯಾನ್ ಗೆಟ್ ಎಕ್ಸ್ ಬೈ 2 ಮೈನಸ್ ಇದು 2 ಕ್ಯಾನ್ಸಲ್ ಆಗುತ್ತೆ. ಮೈನಸ್ ಟ್ಯಾನ್ ಎಕ್ಸ್ ಬೈ 2 ಪ್ಲಸ್ ಎಕ್ಸ್ ಪ್ಲಸ್ ಸಿ. ಹೇಳ್ಕೊಡ್ತೀವಿ, ಮ್ಯಾಕ್ಸಿಮಮ್ ಹೇಳ್ಕೊಡ್ತೀವಿ. ನೀವು ಸ್ವಲ್ಪ ಪ್ರಯತ್ನ ಮಾಡಿ. ಏನು ಒಂದು 5-6 ಲೆಕ್ಕ ಎಕ್ಸ್ಟ್ರಾ ಮಾಡ್ತೀವಿ. say cos 2x integration of cos 2x divided by sin x plus cos x whole square. ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಇವು ಫಾರ್ಮುಲಾ ಗೊತ್ತಿದ್ದಾವೆ ಅಂತ ಅಂದ್ಕೊಂಡು ತಲೆಗೆ ಇಟ್ಕೊಳ್ಳೋಣ. ಆಗಲೆಲ್ಲ ಬೋರ್ಡ್ ನೋಡಿ ಬರೆಯೋದಲ್ಲ. ಇವನೇನು ಕಾಪಿ ಚೀಟಿ ತೊಗೊಂಡೋಗಿ ಬರೋಲ್ಲ ಫಾರ್ಮುಲಾಸನ. ಅಥವಾ ಟೇಕ್ ಹಿಂಟ್ ಅಂತೇಳಿ ಫಾರ್ಮುಲಾ ಕೊಡಲ್ಲ ಅಲ್ಲಿ. ಈಗ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನೋಡಿ. ಈಗ ಡಿನಾಮಿನೇಟರ್ನ ಏನಾರ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನ್ಯೂಮರೇಟರ್ ಸಿಗುತ್ತಾ? ಸಿಗಲ್ಲ. ಫಾರ್ಮುಲಾಗೆ ಹೋಗಬೇಕು. ಒಂದು ಸ್ವಲ್ಪ a ಪ್ಲಸ್ b ಹೋಲ್ ಸ್ಕ್ವೇರ್ ಇದೆ. ಡಿನಾಮಿನೇಟರ್ ಏನು ಬರೆಯೋಣ? ನ್ಯೂಮರೇಟರ್ ಚೆಕ್ ಮಾಡ್ಕೊಂತ ಹೋಗೋಣ ಅಂತ. ಆಮೇಲೆ a ಪ್ಲಸ್ b ಹೋಲ್ ಸ್ಕ್ವೇರ್, a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ 2ab 2 sin x ಇಂಟು ಕಾಸ್ x. ಕರೆಕ್ಟೇನಪ್ಪ? ನ್ಯೂಮರೇಟರ್ ಕಾಸ್ 2x ಇದೆ. ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಬರೆಯೋಣ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಈಗ ಇಲ್ಲಿ ಡಿನಾಮಿನೇಟರ್ ಚೆಕ್ ಮಾಡಿದರೆ sin square x plus cos square x is 1. Cos 2x square x minus sin square x divided by 1 plus 2 sin x into cos x. ನ್ಯೂಮರೇಟರ್ ಹಂಗೆ ಇರಲಪ್ಪ. ಇದು ನ್ಯೂಮರೇಟರ್ ಹಂಗೆ ಇರಲಿ ಕಣ. ಯಾಕಂತ ಹೇಳ್ತೀನಿ. ಡಿನಾಮಿನೇಟರ್ ಬಾ 2 sin x into cos x. ನ್ಯೂಮರೇಟರ್ ಕೀಪ್ ಆಸ್ ಇಟ್ ಈಸ್. 1 ಪ್ಲಸ್ ದಿಸ್ ಈಸ್ ರಿಟರ್ನ್ ಆಸ್ sin 2x. ಈಗ ನೋಡು ಬರೋಕ್ಕಾಗತ್ತಾ? ಸಿಂಪ್ಲಿಫೈ ಮಾಡ್ಕೊಂಡು ಬಂದಮೇಲೆ ಮೇಲ್ಗಡೆ ಕನ್ವರ್ಟ್ ಮಾಡೋದು ಬೇಡ. ಯಾಕಂದ್ರೆ ಸಿಂಪ್ಲಿಫೈ ಆಗಲ್ಲ. ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ಇನ್ನು ಬರೋಕ್ಕೋರು ಬರೋದೇ ಇಲ್ಲ.
ಈಗ ಇಲ್ಲಿ ಡಿನಾಮಿನೇಟರ್ ಸಬ್ಸ್ಟಿಟ್ಯೂಟ್ ಮಾಡಿದರೆ ನ್ಯೂಮರೇಟರ್ ಸಿಗುತ್ತೆ ನೋಡು. sin 2x ಡಿಫರೆನ್ಶಿಯೇಟ್ ಮಾಡಿದರೆ cos 2x ಸಿಗುತ್ತೆ. ಗೊತ್ತಾಯ್ತು ಅಂತ ತಿಳ್ಕೊಂಡು ನೋಡಿ. ಈಗ ಇಲ್ಲಿ ಡೈರೆಕ್ಟು ಏನೂ ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ ಬರಲಿಲ್ಲ. ನಾವು cos 2x ಫಾರ್ಮುಲಾ ಬರ್ಕೊಂಡೆ, ಡಿನಾಮಿನೇಟರ್ ನೋಡಿದ್ರೆ ಮ್ಯಾಚಿಂಗ್ ಸಿಗ್ತಾ ಇಲ್ಲ. ಸೊ ಅದನ್ನ ಹಂಗೆ ಇಟ್ಕೊಳ್ಳೋಣ, cos 2x ಹಂಗೆ ಇಟ್ಕೊಂಡು. ಈಗ ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್ ಪುಟ್ಟೆ 1 + sin 2x = t. ಡಿಫರೆನ್ಶಿಯೇಟ್ ಮಾಡ್ತೀಯ, ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x, ದಟ್ ಈಸ್ cos 2x × 2 dx = dt. ಈಗ ಸಿಕ್ತು ನೋಡು, cos 2x dx = dt/2. ಸಬ್ಸ್ಟಿಟ್ಯೂಟ್ ಮಾಡು, ಸಬ್ಸ್ಟಿಟ್ಯೂಟ್ ಇನ್ 1. ಇಂಟಿಗ್ರೇಷನ್ ಆಫ್ cos 2x dx dt/2. ಇಲ್ಲಿ ಹೋಗ್ತಾ ಇದ್ದೀನಪ್ಪ, dt/2 ಹೋಲ್ ಡಿವೈಡೆಡ್ ಬೈ 1 + sin 2x is what? t. ಸೊ your answer 1/2. ನೋಡು, 1/t ಬಂದ ತಕ್ಷಣ log of mod t plus c. ಸೊ your answer 1/2 log of t. t ಅಂದ್ರೆ ಏನಪ್ಪ ಅಲ್ಲಿ? 1 + sin 2x. mod of 1 + sin 2x. ಅರ್ಥ ಮಾಡ್ಕೋಬೇಕು, ಪ್ರಾಕ್ಟೀಸ್ ಬೇಕು, ಇಲ್ಲ ಕಷ್ಟ ಆಗುತ್ತೆ. sin to the power of 4x with respect to x ನೋಡಿ. ಹಾಂ, ನೆಕ್ಸ್ಟ್ ಕ್ವಶನ್ ಅಲ್ಲಿ ಏನು ಮಾಡ್ಬೇಕು ಸರ್? ಮತ್ತೆ ಅಲ್ಲಿ ನೋಡಿ, ಇಲ್ಲಿ ಡೈರೆಕ್ಟ್ ಫಾರ್ಮುಲಾ ಗೊತ್ತಿಲ್ಲ. sin square x whole square x with respect to x. ಸಬ್ ಮಲ್ಟಿಪಲ್ ಅಲ್ಲ, ಮಲ್ಟಿಪಲ್ ಫಾರ್ಮುಲಾ ಏನು ಗೊತ್ತು? 1 - cos 2x = 2 sin square x ಗೊತ್ತು. ಸೊ ಇಂಟಗ್ರೇಷನ್ ಆಫ್ sin to the power of 4x with respect to x is sin square x whole power 2x with respect to x 1 - cos 2x divided by, ಕರೆಕ್ಟ್ ಇದ್ದೀನಪ್ಪ? ಹಾಂ, 1 - cos 2x divided by 2 whole square with respect to x. Now 1/2 ಇದೆ, ಸ್ಕ್ವೇರ್ ಇದೆ, 1/4 ಆಯ್ತು. a - b whole square, a square plus b square minus 2 into ab. Okay, now again cos square 2x, ಇದು ಸಿಂಪ್ಲಿಫೈ ಆಗಿದೆ. 1 or 2 cos 2x ಏನು ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ is cos square 2x. 1/4 integral of 1 plus cos square 2x is 1 plus cos 4x divided by 2. ಬರೀತಾ ಆ ಕಡೆ ಬರೆಯೋಣ. ನೋಡಿ, 1 - cos 2x ಇದೆ, 1 plus cos ಎಷ್ಟಿದೆ? 4x ಮಾಡಿ. ಒಂದು ಸೆಕೆಂಡ್ ಹೇಳ್ಕೊಡ್ತೀನಪ್ಪ. ಹಿಯರ್ 1 plus cos 2x ಏನು ಬರಿತೀವಿ? cos square x ಬರಿತೀರ. ಹಂಗೆ ಇಲ್ಲಿ cos square x ಜಾಗದಾಗ ಎಷ್ಟಿದೆ? 2x ಇದೆ. ಅವಾಗ ಏನಾಯಿತು? 1 plus cos of ಈ 2x ಇದ್ದಿದ್ದು ಎಷ್ಟಾಗುತ್ತೆ? 4x ಆಗುತ್ತೆ. 2 ಬಿಡಂಗಿಲ್ಲ. ಸೊ ಆನ್ಸರ್ cos square 2x ಇದೆ. cos square 2xಗೆ 1 plus cos 4x/2 2x ಇದೆ. ಫಾರ್ಮುಲಾಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ಸಿಂಪ್ಲಿಫೈ ಮೈನಸ್ 2 cos 2x with respect to x. ಈಗ ನೋಡಿ, ಮತ್ತೆ ನೋಡೋಣ, ಸಿಂಪ್ಲಿಫೈ ಮಾಡ್ಕೊಂತ ಹೋಗೋಣ. ನಾವು ಆಲ್ಮೋಸ್ಟ್ ಸಿಂಪ್ಲಿಫಿಕೇಶನ್ ಇಸ್ ಓವರ್. ಯು ಕ್ಯಾನ್ ಗೋ ಡೈರೆಕ್ಟ್ಲಿ ಇಂಟಗ್ರೇಷನ್. 1/4 ಎಲ್ಲ ಸಮ್ ಫಾರ್ಮಲ್ ಬಂದಿದೆ, ಸಮ್ ಆರ್ ಡಿಫರೆನ್ಸ್ ಫಾರ್ಮ್ ಬಂದಿದೆ. ಗೋ ಹೆಡ್. 1/4 ಇಂಟಗ್ರೇಷನ್ ಆಫ್ 1 ವಿತ್ ರೆಸ್ಪೆಕ್ಟ್ ಎಕ್ಸ್ ಇಸ್ ಎಕ್ಸ್. ಇಲ್ಲಿ 2 ಕಾಮನ್ ಇದೆ, 1/2 ಹೊರಗಿದೆ, 1/2 ಹೊರಗೆ ಬಂತು, 1 ಉಳಿತು. 1 with respect to x is x plus 6 plus
ಕಾಸ್ 4x ಇದೆ, ಸೈನ್ 4x ಡಿವೈಡೆಡ್ ಬೈ 4 ಆಯಿತು, ಮುಗೀತು. ಮೈನಸ್ 2 ಇಂಟು ಕಾಸ್ 2x ಇಂಟಗ್ರೇಷನ್ ಈಸ್ ಸೈನ್ 2x ಡಿವೈಡೆಡ್ ಬೈ 2 ಪ್ಲಸ್ ಸಿ. ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳಿಪ್ಪ. ಏನು ಸಿಂಪ್ಲಿಫೈ ಮಾಡ್ಬೇಕು ಸರ್? 1/4 ಅಷ್ಟು ಮಲ್ಟಿಪ್ಲೈ ಮಾಡ್ಕ. ನಿನ್ನ ಕೆಲಸ ಅದು. 1/4 ಅಷ್ಟು ಮಲ್ಟಿಪ್ಲೈ ಮಾಡ್ಕೊ. ಬರುತ್ತೆ, ಯಾಕೆ ಬರೋದು? ನೆಕ್ಸ್ಟ್ ಸೈನ್ ಇನ್ವರ್ಸ್ ಆಫ್ ಕಾಸ್ ಎಕ್ಸ್. Integrate sin inverse of cos x with respect to x. ನೋಡ, ಸಬ್ಸ್ಟಿಟ್ಯೂಷನ್ ಮಾಡಿದೆ ಅಂದರೆ ಸೈನ್ ಇನ್ವರ್ಸ್ ಇಂಟಗ್ರೇಷನ್ ಗೊತ್ತಿಲ್ಲ. ಪುಟ್ ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು ಏನಾರ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಕಾಸ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಸೈನ್ ಎಕ್ಸ್, ಸೈನ್ ಇನ್ವರ್ಸ್ ಎಕ್ಸ್ ಅಲ್ಲ. ಸೊ ಅದಕ್ಕೆ ಏನು ಮಾಡ್ತಾರೆ? ನಿಮ್ಮ ಟ್ರಿಗ್ನೋಮೆಟ್ರಿ ಫಾರ್ಮುಲಾ ಏನು? ಕಾಸ್ ಎಕ್ಸ್ ಕ್ಯಾನ್ ಬಿ ಟೇಕನ್ ಆಸ್ ವಾಟ್? ಸೈನ್ ಆಫ್ 90 ಮೈನಸ್ ಎಕ್ಸ್ with respect to x. Cos is sin 90 minus x. Sin inverse of sin is sin. Sin inverse of sin theta ಅಂತಂದ್ರೆ sin inverse of sin ಆಗಲ್ಲಪ್ಪ. Sin inverse of sin ಏನು ಆಂಗಲ್ ಬಂದಿರುತ್ತಲ್ಲ, π/2 minus x, π/2 minus x with respect to x. ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಕಲ್ತಿದ್ದೀರಾ. Sin inverse of sin theta for theta less than equal to π/2 or greater than equal to minus π/2, this is equal to 8. But sin cancel ಆಗಬಾರ್ದು. This is principal value of trigonometric inverse function sin ಗೆ. Theta should satisfy these two. So now theta is lying between, means less than 90 ಇದೆ, less than 90. So no problem. So π/2 minus x integration. π/2 outside, π/2 is constant outside, 1 ಉಳಿತು. 1 with respect to x is x minus integration of x, x square by 2 plus c. ನೆಕ್ಸ್ಟ್ ಇಂಟಗ್ರೇಷನ್ ಆಫ್ ಮ್ಯಾಕ್ಸಿಮಮ್ ಹೇಳ್ಕೊಡ್ತೀನಿ, ಒಂದು 3-4 ಬಿಟ್ಟಿರುತ್ತೆ, ನೀನು ಮಾಡಬೇಕು. ಸೈನ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಏನಪ್ಪ 1 ಪ್ಲಸ್ ಕಾಸ್ ಎಕ್ಸ್. ನೋಡಿ ಅಗೇನ್ ಇಫ್ ಐ ಸಬ್ಸ್ಟಿಟ್ಯೂಟ್ ಡಿನಾಮಿನೇಟರ್ 1 ಪ್ಲಸ್ ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು ಡಿನಾಮಿನೇಟರ್ ಡಿಫರೆನ್ಶಿಯೇಟ್ ಮಾಡಿದರೆ ನ್ಯೂಮರೇಟರ್ ಸಿಗುತ್ತಾ? ಸೊ ಯು ನೀಡ್ ಫಾರ್ಮುಲಾ. 1 ಪ್ಲಸ್ ಕಾಸ್ ಎಕ್ಸ್ ಇದೆ ಮೀನ್ಸ್ ಮಲ್ಟಿಪಲ್ ಆರ್ ಸಬ್ ಮಲ್ಟಿಪಲ್? ಸಬ್ ಮಲ್ಟಿಪಲ್ ಹೋಗ್ಬೇಕು. ನೋಡ್ತಾ ಹೋಗೋಣ. 1 ಪ್ಲಸ್ ಡಿನಾಮಿನೇಟರ್ ಬರೀತಾ ಇದ್ದೀನಿ, ದಟ್ ಈಸ್ 2 ಕಾಸ್ ಸ್ಕ್ವಯರ್ ಎಕ್ಸ್ ಬೈ 2. 1 ಪ್ಲಸ್ ಕಾಸ್ ಎಕ್ಸ್ ಸಬ್ ಮಲ್ಟಿಪಲ್ 2 ಕಾಸ್ ಸ್ಕ್ವಯರ್ ಎಕ್ಸ್ ಬೈ 2. ನ್ಯೂಮರೇಟರ್ ಸೈನ್ ಎಕ್ಸ್ ಇದೆಯಲ್ಲ, ಸೈನ್ ಎಕ್ಸಿಗೆ ಸಬ್ ಮಲ್ಟಿಪಲ್. ಸೈನ್ 2x ಈಸ್ ಬರ್ಕೊಂಬಿಡ 2 sin x into cos x. ಈಗ ಇದು ಸಬ್ ಮಲ್ಟಿಪಲ್ ಮಾಡಿದರೆ sin x ಆಯ್ತು. 2 times of sin x by 2 cos x by 2. ನೋಡಿ 2 ಸಲ ಬರೀತಾ ಇದೆ. ಸೊ ನ್ಯೂಮರೇಟರಲ್ಲಿ 2 sin x by 2 cos x by 2 whole square. ನೆಕ್ಸ್ಟ್ ಸ್ಟೆಪ್ 2 ಸ್ಕ್ವೇರ್ ಹೊರಗೆ ಹಾಕೋಣ ಮೇಲ್ಗಡೆ. 2 ಸ್ಕ್ವೇರ್ ಹೊರಗೆ ಬಂದರೆ 4 ಆಯಿತು, ಬೈ 2 ಇದೆ. ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2 ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2 ಕ್ಯಾನ್ಸಲ್ ಆಗಿದೆ. ಉಳಿತೆಷ್ಟು? ಸೈನ್ ಸ್ಕ್ವೇರ್ ಎಕ್ಸ್ ಬೈ 2 ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆಯಿತು.
2 square is 4, 2 cancel, cos square ಹೋಯ್ತು, sin square. ಮತ್ತೆ sin squareಗೆ ಡೈರೆಕ್ಟ್ ಇಂಟಗ್ರೇಷನ್ ಇಲ್ಲ. ಫಾರ್ಮುಲಾ 1 minus cos x is equal to 2 sin square x by 2. ಅಥವಾ 1 minus cos 2x ಏನು ಬರ್ತಿದ್ದೀರಾ, 2 sin square x, ಇದು ಮಲ್ಟಿಪಲ್, ಇದೇನಾಯ್ತು ಸಬ್ ಮಲ್ಟಿಪಲ್ ಆಯಿತು. therefore sin square x by 2ಗೆ ಫಾರ್ಮುಲಾ ಚೆಕ್ ಮಾಡಿದ್ರೆ ಏನಾಗುತ್ತಪ್ಪ, 4 by ಇದು 2 ಮಾಡ್ಕೊಂಡ್ಬಿಡು. ನೋಡಿ ಅರ್ಥ ಐತೆ ನೋಡ್ರಪ್ಪ. ಸೈನ್ ಸ್ಕ್ವೇರಿಗೆ ಡೈರೆಕ್ಟ್ ಬರೆಯೋಕ್ಕೆ ಬರೋಲ್ಲ. ಇಲ್ಲ ಸರ್ ನಾನು 1 minus cos square x ಬರ್ಕೊಂತೀನಿ ಅಂತ ಅನ್ಕ, cos square x ಮತ್ತೆ ಬರಿಬೇಕು. cos square x ಡೈರೆಕ್ಟ್ ಇಂಟಗ್ರೇಷನ್ ಗೊತ್ತಿಲ್ಲ, ಸಬ್ ಮಲ್ಟಿಪಲ್ ಫಾರ್ಮುಲಾ ಇದೆ. ಸೊ ಐ ಯೂಸ್ 1 minus cos x is ಫಸ್ಟ್ ಮಲ್ಟಿಪಲ್ ತಗೋ. 1 minus cos 2x is 2 sin square x ಏನಪ್ಪ, ಮೈನಸ್ ಬಂದರೆ ಇಲ್ಲಿ 2 sin square ಆಗ್ತಾ ಇರುತ್ತೆ. ಇದೆಲ್ಲ ಗೊತ್ತು ಕಣಪ್ಪ. 1 minus cos x ಗೆ 2 sin square x by 2 ಆಯಿತು. ಸೊ therefore sin square x by 2ಗೆ ಸೊ ಫಾರ್ಮುಲಾ ಬಿಕಮ್ಸ್ ವಾಟ್, 1 minus cos x by 2 ಬರುತ್ತೆ. ಇದು ಒಂದು 2 ಕ್ಯಾನ್ಸಲ್, ಇದು 2 into 1 by 2 ಇಂಟಗ್ರೇಷನ್. ಮೇಲ್ಗಡೆದು 4 by 2 ಆಯಿತು, 2 ಆಯಿತು. sin square ಮತ್ತೊಂದು ಎಕ್ಸ್ಟ್ರಾ 1 by 2, 2 ಕ್ಯಾನ್ಸಲ್. 1 minus cos x ಇಂಟಗ್ರೇಷನ್, 1 ಇಂಟಗ್ರೇಷನ್ ಈಸ್ x minus cos x ಇಂಟಗ್ರೇಷನ್ ಈಸ್ sin x plus c. ಇಂಟಗ್ರೇಷನ್ ಆಫ್ ನೋಡಿದೆ, ಇದು ಸ್ವಲ್ಪ ಏನಲ್ಲ, ನೋಡಿದ ತಕ್ಷಣ ಏನರ ಗೊತ್ತಾಗುತ್ತಾ ಅಂತ. ನಂಬರ್ಸ್ ಹೆಚ್ಚು ಕಮ್ಮಿ ಇರ್ತಾವಪ್ಪ, ನೀವು ನೋಡ್ಕೊಳ್ಳಿ. tan square 2x ಇಂಟು secant 2x. ಈಗ ಅದು ನೋಡಿದ ತಕ್ಷಣ ಮಲ್ಟಿಪಲ್ ಸಬ್ ಮಲ್ಟಿಪಲ್ ಅಂತ ಬರಲ್ಲ ಅಲ್ಲಿ. ಈಗ ಇಲ್ಲಿ ಟ್ಯಾನ್ ಸ್ಕ್ವೇರ್ ಅಂತ ತಗೊಂಡ್ರೆ ಇಂಟಗ್ರೇಷನ್ ಆಫ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಗೊತ್ತಿಲ್ಲ, ಏನು ಮಾಡ್ಬೇಕು ಅದನ್ನು, ಸಿಕೆಂಡ್ ಸ್ಕ್ವೇರ್ 2x ಹಿಂಗೆ ಮಾಡೋಣ, ಸಿಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್. ಟ್ಯಾನ್ ಒಂದು ಸೆಕೆಂಡ್, ಸಿಕೆಂಡ್ ಸ್ಕ್ವೇರ್ 2x minus 1 ಬರ್ಕೊಂಡ್ರೆ ನೋಡಿದೆ ಹಿಂಗೆ ಸ್ಟಕ್ ಆಗ್ಬಿಡ್ತದೆ. ಸಿಕೆಂಟ್ ಆಫ್ 2x ವಿತ್ ರೆಸ್ಪೆಕ್ಟ್ ಟು x ಬರಲಿಲ್ಲ ನೋಡಲ್ಲ, ಮಲ್ಟಿಪ್ಲೈ ಮಾಡ್ಕೊಂಡು ಮತ್ತು ಸಿಕೆಂಡ್ ಕ್ಯೂಬ್ ಆಗುತ್ತೆ. ಸೊ ವಾಟ್ ವಿ ಕ್ಯಾನ್ ಡೂ ಹಿಯರ್, ಸಿಕೆಂಡ್ ಟ್ಯಾನ್ ಸ್ಕ್ವೇರ್ ನೋಡಿ, ನಾನು ತಪ್ಪು ಬರ್ಕೊಂಡಿದ್ದೆ, 40 ಮೈ ಡಿಯರ್ ಸ್ಟೂಡೆಂಟ್, ಸಾರಿ. ಹಿಂಗೆ ಬರ್ಕೊಂಡ್ರೆ ಟ್ಯಾನ್ ಕ್ಯೂಬ್ ಇದೆಪ್ಪ, ಅಲ್ಲಿ ಟ್ಯಾನ್ ಕ್ಯೂಬ್ ಇದೆ. ಆಗಲೇ ಸ್ಟಕ್ ಆಯ್ತಲ್ಲ, ಏನಾಯ್ತಲ್ಲಿ, ಸಿಕೆಂಡ್ ಸ್ಕ್ವೇರ್ 2x minus 1 ಇಂಟು ಸಿಕೆಂಡ್ 2x ಬರ್ಕೊಂಡ್ರೆ ಇದು ಮಲ್ಟಿಪ್ಲೈ ಮಾಡಿದ್ರೆ ಸಿಕೆಂಡ್ ಕ್ಯೂಬ್ ಬಂದ್ಬಿಡುತ್ತೆ, ಹೋಯ್ತಲ್ಲಿ. ಈಗ ಬರುತ್ತೆ ನೋಡು. ಈಗ ಇದನ್ನೇನು ಮಾಡೋಣ, ಟ್ಯಾನ್ ಸ್ಕ್ವೇರ್ ಎಕ್ಸ್ ಇನ್ 2x ಇಂಟು ಟ್ಯಾನ್ 2x ಇಂಟು ಸಿಕೆಂಡ್ 2x ನೀಟಾಗಿ ಬರುತ್ತೆ ನೋಡಿ. ಇದನ್ನೇನು ಮಾಡು, ಸಿಕೆಂಡ್ ಸ್ಕ್ವೇರ್ 2x minus 1 ಇಂಟು ಸಿಕೆಂಡ್ 2x ಇಂಟು ಟ್ಯಾನ್ 2x ವಿತ್ ರೆಸ್ಪೆಕ್ಟ್ ಟು x. ಬರುತ್ತೆ, ಕರೆಕ್ಟ್ ಇದೆ. ಇದನ್ನು ಮಲ್ಟಿಪ್ಲೈ ಮಾಡು, ಅಲ್ಲಿ ಇಂಟಗ್ರೇಷನ್ ಆಫ್ ಸಿಕೆಂಡ್ ಎಕ್ಸ್ ಈಸ್ ಏನಿರುತ್ತೆ ಹೇಳು, ಸಿಕೆಂಡ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಇರುತ್ತೆ. ಇಂಟಗ್ರೇಷನ್ ಆಫ್ ಸಿಕೆಂಡ್ ಎಕ್ಸ್ ಗೊತ್ತು, ತಪ್ಪು ಗಣ, ತಪ್ಪು ಹೇಳ್ಕೊಡ್ತೀನಿ ತಡೆ, ಮಲ್ಟಿಪ್ಲೈ ಮಾಡಿ ಬರುತ್ತೆ ಕಣಪ್ಪ, ನೀಟಾಗಿ ಹೇಳ್ಕೊಡ್ತೇನೆ. ಸ್ಟಕ್ ಆಗಿದೆ ಏನು ತೊಂದರೆ ಇಲ್ಲ. ಇಂಟಗ್ರೇಷನ್ ಆಫ್ ಮಲ್ಟಿಪ್ಲೈ ದಿಸ್ ಸಿಕೆಂಡ್ ಸ್ಕ್ವೇರ್ 2x ಇಂಟು
secant 2x into tan 2x minus secant 2x into tan 2x with respect to x. Dear students, let us finish that problem. Actually, I wondered, have I done any mistake? No, I have not done any mistake there. It is right. Here in this, just put secant 2x is equal to t, secant 2x into tan 2x into 2 is equal, with respect to x is equal to dt. You will get the answer. Integration of t square into this is dt minus secant x into tan x is direct answer. Secant 2x into tan 2x, keep as it is. I have done correctly. I bothered that I have done any mistake. I want to continue this. Okay. T cube by 3. T cube by 3, that is secant into dt by 2 ಅಂದಿರುತ್ತೆ, by 2 ಇರುತ್ತೆ. So we will get 1 by 2 into this minus integration of secant x into tan x is secant x, secant 2x divided by 2 plus c. Again come back with t is equal to secant 2x. So your final answer will be t cube by 6 means secant 2x, secant 6, secant to the power of 6 2x divided by 3 2s are 6 minus secant 2x by 2 plus c. Dear student, let us complete in the today class only. This exercise has to be completed. Still 2 problems are left. So here integration they have given, choose the correct option. Sin square x minus cos square x divided by sin square x into cos square x with respect to x. 4 ಆಪ್ಷನ್ ಕೊಟ್ಟಿದ್ದಾನೆ, ಸಪ್ರೇಟ್ ಮಾಡ್ಕೊಂಬಿಡಿ ಬೇಗ ಬೇಗ. ಸೈನ್ ಸ್ಕ್ವೇರ್ ಡಿವೈಡೆಡ್ ಬೈ ಸಪ್ರೇಟ್ ಮಾಡಿಕೊಂಡ್ರೆ ಸೈನ್ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು, 1 by cos square x with respect to x minus cos square by cos square 1 ಆಯಿತು, 1 by sin square x ಆಯಿತು with respect to x. They have given 4 options. 1 by cos square x is secant square x with respect to x minus 1 by sin square is cosecant square x. Again secant square x integration is tan x. Tan x minus cosecant x square integration is minus cot x. Minus of minus plus cot x. ನಾಳೆ ಹೇಳ್ಕೊಡ್ಬೇಕಂತ ಮಾಡಿದ್ದಪ್ಪ, ಬೇಡ, ಯಾಕಂದರೆ ಸ್ಟಕ್ ಆಗಿಬಿಟ್ರೆ ಮೇಸ್ತ್ರಿ ಲೆಕ್ಕ ಮಾಡೋಕ್ಕೆ ಬರಲಿಲ್ಲ ಅಂದ್ಬಿಡ್ತೀರಿ ನೀವು. ಅದಕ್ಕೆ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಕಲೀರಿ. ಆಗ ಏನು ಮಾಡೋದು, ಮತ್ತೆ ತುಂಬ ಪ್ರಾಬ್ಲಮ್ಸ್ ಇರ್ತವೆ. ಲಾಸ್ಟ್ ಒನ್ ಮೋರ್, ಇಂಟಗ್ರೇಷನ್ ಆಫ್ ಇ ಪವರ್ ಎಕ್ಸ್ e power x into bracket 1 plus x divided by cos square e power x into x with respect to x equals to, they have given 4 options. ಆಪ್ಷನ್ಸ್ ಅಲ್ಲಿ ಬುಕ್ಕಲ್ಲಿ ಇದೆ, ನೋಡ್ಕೊಳ್ಳಿ ಆಮೇಲೆ ನೀವು. ಈಗ ಇಲ್ಲಿ ಏನು ಮಾಡಬೇಕು, ಏನಾದರೂ ಫಾರ್ಮುಲಾ ಇದಾವ ಚೆಕ್ ಮಾಡಿದರೆ ಸಿಗೋದಿಲ್ಲ. ವಿ ಕೆನಾಟ್ ಗೆಟ್ ದಟ್. ಸೊ ವಾಟ್ ವಿ ಶುಡ್ ಡೂ, ಗೋ ಫಾರ್ ಸಬ್ಸ್ಟಿಟ್ಯೂಷನ್ ಮೆಥಡ್. ಇಲ್ಲಿ ನೀಟಾಗಿ ಸಿಗುತ್ತೆ ನೋಡು, ಪುಟ್ ಇಲ್ಲಿ ಏನಾರ ಸಿಂಪ್ಲಿಫೈ ಮಾಡ್ಲಿಕ್ಕೆ ಯಾವ ಐಡೆಂಟಿಟೀಸ್ ಇದಾವ, ಇಲ್ಲ. ಸೊ ಕಾಸ್ ಸ್ಕ್ವೇರ್ ಆಫ್ ಇ ಎಕ್ಸ್ ಎಕ್ಸ್ ಇದೆಯಲ್ಲ, ಈ ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ, ಪುಟ್ ಇ ಪವರ್ ಎಕ್ಸ್ ಇಂಟು ಎಕ್ಸ್ ಇಸ್ ಈಕ್ವಲ್ ಟು ಟಿ. ಪ್ರಾಡಕ್ಟ್ ಫಾರ್ಮುಲಾ, ಪ್ರಾಡಕ್ಟ್ ರೂಲ್, differentiate with respect to x, first function, differentiation of second function plus second function
ಡಿಫರೆನ್ಸಿಯೇಷನ್ ಆಫ್ ಫಸ್ಟ್ ಇ ಪವರ್ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ ಬೈ ಡಿ ಎಕ್ಸ್. ನೋಡಿ ಮೇಲ್ಗಡೆ ಸಿಕ್ಕುತ್ತೆ ನೋಡಿ, ಇ ಪವರ್ ಎಕ್ಸ್ ಕಾಮನ್ ತಗೋ, 1 ಪ್ಲಸ್ ಎಕ್ಸ್ ಆಯಿತು ವಿತ್ ರೆಸ್ಪೆಕ್ಟ್ ಎಕ್ಸ್, ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊ, ಈಕ್ವಲ್ ಟು ಏನು ಬಂತು, ಡಿ ಟಿ ಬಂತು. ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊ, ಆನ್ಸರ್ ಸಿಗುತ್ತೆ. 4 ಆಪ್ಷನ್ಸಲ್ಲಿ ಒಂದು ಆಪ್ಷನ್ನ ಚೂಸ್ ಮಾಡ್ಕೊ. ಇಲ್ಲಿ ನೋಡಿ, ಇಲ್ಲಿ ಏನು ಟ್ರಿಗ್ನೋಮೆಟ್ರಿ ಐಡೆಂಟಿಟೀಸ್ ಬರಲೇ ಇಲ್ಲ ನಿನಗೆ, ಸಬ್ಸ್ಟಿಟ್ಯೂಷನ್ ಮೆಥಡ್ ಹೆಲ್ಪ್ ಆಯಿತು. ಆಮೇಲೆ ಪ್ರಾಡಕ್ಟ್ ರೂಲ್, ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಬರೀಬೇಕಪ್ಪ, ಯೂಸಿಂಗ್ ಪ್ರಾಡಕ್ಟ್ ರೂಲ್. 3 ಮಾರ್ಕ್ಸಲ್ಲಿ ಕೇಳ್ದ ಬರೀಬೇಕು ಮತ್ತೆ ಇದರಲ್ಲಿ ಬೋರ್ಡ್ ಎಕ್ಸಾಮಲ್ಲಿ. ಸೊ ಈಗಲೇ ನಮ್ಮ ಸಬ್ಸ್ಟಿಟ್ಯೂಷನ್ ಏನಾದ್ರು ಚೆಕ್ ಮಾಡಿದ್ರೆ ನ್ಯೂಮರೇಟರ್ ಡಿ ಟಿ ಆಯಿತು ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್, ಇದಿಷ್ಟೇನಿದೆ ಟಿ ಇದೆ, 1 ಬೈ ಕಾಸ್ ಸ್ಕ್ವೇರ್ ಏನಾಯಿತು, ಸೆಕೆಂಡ್ ಸ್ಕ್ವೇರ್ ಟಿ ಆಯಿತು ವಿತ್ ರೆಸ್ಪೆಕ್ಟ್ ಟು ಟಿ. ಸೆಕೆಂಡ್ ಸ್ಕ್ವೇರ್ ಡೈರೆಕ್ಟ್ ಆನ್ಸರ್ ಇದೆ, ಆನ್ಸರ್ ಟ್ಯಾನ್ ಟಿ ಪ್ಲಸ್ ಸಿ. Because differentiation of tan x is what? Secant square x. Therefore integration of secant square x is tan x. ಮತ್ತು ವಾಪಸ್ ಏನು ಮಾಡಬೇಕು, t ಸಬ್ಸ್ಟಿಟ್ಯೂಟ್ ಮಾಡಬೇಕು. t is equal to ಏನಿದೆ, e power x into x. So tan of e power x into x plus c. Dear students, right option tan ಅಲ್ಲಿ ಕೊಟ್ಟಿದ್ದಾನೆ, ಚೂಸ್ ಮಾಡ್ಕೋಬಹುದು. One more problem is in front of me. You can write this. Cos 2x plus 2 sin square x divided by cos square x. ಇದನ್ನ ಯಾಕೆ ಪ್ರಾಕ್ಟೀಸ್ ಮಾಡಿಸ್ತೀವಿ ಅಂದರೆ ಫಾರ್ಮುಲಾಸನ್ನ ಎಲ್ಲ ರಿವೈಸ್ ಮಾಡ್ದಂಗೆ ಆಗುತ್ತೆ ಅಂತ. ಈಗ ನೋಡಿದ ತಕ್ಷಣ ಲೆಕ್ಕ ಬರಲ್ಲ ಅನಿಸ್ಬಿಡ್ತದೆ, ಕಷ್ಟ ಇದೆ ಸರ್, ಏನು ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡೋಕ್ಕೆ ಬರುತ್ತಾ, ಬರೋಲ್ಲ. ಪುಟ್ ಕಾಸ್ ಇದು ಸಾರಿ ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ ಬರೋಲ್ಲ ಅಂದರೆ ನಾನು ಪುಟ್ ಅಂತೀನಿ. ಈಗಿಲ್ಲಿ 2 sin square x ಇದೆ ನೋಡ, ಆ 2 sin square x ಏನಾರ ಬರೆಯೋಕ್ಕೆ ಬರುತ್ತಾ, ಚೆಕ್ ಮಾಡಿ. 1 ಮೈನಸ್ ಕಾಸ್ 2x ಇಸ್ ಈಕ್ವಲ್ ಟು ಏನು ಬರಿತೀಯ, 2 sin square x ಬರಿತೀಯ ಯೂಸಿಂಗ್ multiple. 1 minus cos 2x is 2 sin square x, that is cos 2x plus 2 sin square x ಇದೆ, 1 minus cos 2x. ಇಷ್ಟು ಈಸಿ ಆಗಿಬಿಡುತ್ತೆ ಅಂತ. ಈಗ ಇಲ್ಲಿ cos 2x ಕ್ಯಾನ್ಸಲ್ ಆಯಿತು, ಮತ್ತೇನು ಉಳಿತು, ಸೇಮ್ ಆನ್ಸರ್ ಬಂತು ನೋಡಿ, ಇದೇ ರೀತಿ 1 minus cos 2x is 2 sin square x. So ಇಲ್ಲಿ cos 2x cancel ಆಯಿತು, 1 divided by cos square x with respect to x. So your answer secant square x with respect to x. Finally tan x plus c. ಆಮೇಲೆ ಇನ್ನೊಂದಿದೆ, ಸ್ಟಾರ್ಟಿಂಗಲ್ಲೇ ಇದೆ. ಈಗ ನಿಮಗೆ ಟ್ರಿಗೊನೋಮೆಟ್ರಿಕ್ ಐಡೆಂಟಿಟಿಯಲ್ಲಿ sin 3 ಥೀಟಾ ಗೊತ್ತು, ಫಾರ್ಮುಲಾ 3 sin theta minus 4 sin cube theta. ಹೌದನಪ್ಪ, ಫಾರ್ಮುಲಾ ಕರೆಕ್ಟ್ ಇದೆ. therefore 4 sin cube theta ಏನಾಯ್ತು, ಇದು ಈ ಕಡೆ ಅದು ಆ ಕಡೆ, 3 sin theta minus sin 3 theta ಆಯ್ತು. therefore sin 3 theta ಫಾರ್ಮುಲಾ ಇದು ಬರ್ಕೊಂಡಿದ್ದೀರಾ ಅಂತ ಅನ್ಕೋಣ. sin cube theta is equal to 1 by 4 into 3 sin theta minus sin 3 theta. Now question ಏನಿದೆ ಅಪ್ಪ ಅಲ್ಲಿ ನಿಮ್ಮ ಎಕ್ಸಸೈಸ್ ಬುಕ್ಕಲ್ಲಿ ಏನಿದೆ ಅಂದರೆ, ಇಂಟಗ್ರೇಷನ್ ಆಫ್ sin cube of 2x plus 3 2x plus 1 with respect to x ಇದೆ. ಈಗಲೇ ತೀಟಾ ಜಾಗದಲ್ಲಿ ಏನಿದೆ, 2x plus 1 ಇದೆ, ಅದು ಹಂಗೆ ಅನ್ಕೋಬೇಕು, ಬರಿತಾ ಹೋಗಬೇಕು.
ಸೈನ್ ಕ್ಯೂಬ್ ಥೀಟಾ ಇದು ಫಾರ್ಮುಲಾ ಗೊತ್ತಿದೆ ಅಂತೇಳಿ ನೋಡಿ, ಇಲ್ಲಿ ಫಾರ್ಮುಲಾ ಬೇಸ್ಡ್ ಲೆಕ್ಕ ಮಾಡ್ತಾ ಇದ್ದೀವಿ. ಈಗ ಮತ್ತೆ ಸೈನ್ ಕ್ಯೂಬಿಗೆ ಕಾಸ್ ಕ್ಯೂಬ್ ಇಂಟಿಗ್ರೇಷನ್ ಅಂತ ಇರೋದಿಲ್ಲ. ಸೊ ಏನಾಯ್ತು ಹಾಗಾದ್ರೆ 1/4 ಆಫ್ ಇಂಟಗ್ರೇಷನ್ ಆಫ್ 3 ಸೈನ್ ಆಫ್ ಥೀಟಾ. ಥೀಟಾ ಅಂದರೆ ಎಷ್ಟಪ್ಪ? 2x + 1. ಅರ್ಥ ಆಗ್ತಾ ಇದೆ ಅಂತ? ಹೌದು ಸರ್. ಮೈನಸ್ 1/4 ಹೋಗಿದೆ. ಸೈನ್ ಆಫ್ 3 × ಥೀಟಾ. ಇದನ್ನು ಮಲ್ಟಿಪ್ಲೈ ಬೈ 3 ಮಾಡಿದ್ರೆ ಎಷ್ಟಾಗುತ್ತೆ? 6x + 3 ಆಗುತ್ತೆ. 3 ಥೀಟಾ 3 × 2x + 1 ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಕರೆಕ್ಟ್ ಇದೆ ನೋಡೋಣ. ಈಗಲೇ ಸ್ಟ್ಯಾಂಡರ್ಡ್ ಫಾರ್ಮ್ ಸಿಕ್ಕಿದೆ. ಸ್ಟ್ಯಾಂಡರ್ಡ್ ಫಾರ್ಮ್ ಇದು ಸೈನ್ ಕ್ಯೂಬ್ ಎಕ್ಸ್ನ ವಿ ಹ್ಯಾವ್ ರಿಟರ್ನ್ ಇನ್ ದ ಫಾರ್ಮ್ ಆಫ್ ಡಿಫರೆನ್ಸ್. ನಾವು ಯು ಕ್ಯಾನ್ ಇಂಟಗ್ರೇಟ್ ಡೈರೆಕ್ಟ್ಲಿ. ಇದನ್ನು ಇಂಟಗ್ರೇಟ್ ಮಾಡ್ಬೋದು. ಸ್ಟಾರ್ಟ್ 1/4 ಇದನ್ನು ಇಂಟಗ್ರೇಟ್ ಮಾಡ್ತೀನಿ. ಮಾಡಿ ಸರ್. 3 ಔಟ್ಸೈಡ್. ಸೈನ್ಗೆ ಏನು ಬರುತ್ತೆ? ಮೈನಸ್ ಕಾಸ್ ಆಫ್ 2x + 1 ಡಿವೈಡೆಡ್ ಬೈ 2x + 1 ಡಿಫ್ರೆನ್ಷಿಯೇಟ್ ಮಾಡಿದರೆ 2 ಬರುತ್ತೆ. ಅದೇ ರೀತಿ ಇಲ್ಲಿ ಮತ್ತು 6x + 3 9x ಬರ್ದಿದೆಯಾ? 6x ಬೇರೆ 3 ಬೇರೆ, 2x ಬೇರೆ 1 ಬೇರೆ. ಸೈನ್ ಆಫ್ 6x + 3 ಇಂಟಗ್ರೇಷನ್ ಈಸ್ ಮೈನಸ್ ಆಫ್ ಮೈನಸ್ ಪ್ಲಸ್ ಸೈನ್ ಕಾಸ್ ಆಫ್ 6x + 3 ಹೋಲ್ ಡಿವೈಡೆಡ್ ಬೈ 6x + 3 ಡಿಫ್ರೆನ್ಷಿಯೇಟ್ ಮಾಡಿದರೆ 6 ಬರುತ್ತೆ. ಮುಗೀತು. ಪ್ಲಸ್ ಸಿ. ಸೊ ಫೈನಲಿ ಯು ಕ್ಯಾನ್ ರೈಟ್ ವಿತ್ ಮಲ್ಟಿಪ್ಲೈ ಮಾಡ್ಕೊತ 1/4 ಬೇಕಾದ್ರೆ ಮಲ್ಟಿಪ್ಲೈ ಮಾಡ್ಕೊ. -3 ಡಿವೈಡೆಡ್ ಬೈ 4 × 2 = 8 ಕಾಸ್ ಆಫ್ 2x + 1 ಪ್ಲಸ್ ಆಫ್ ಇಲ್ಲಿ ಮಲ್ಟಿಪ್ಲೈ ಮಾಡ್ತೀಯ ಕಾಸ್ ಆಫ್ 6x + 3 ಡಿವೈಡೆಡ್ ಬೈ 6 × 4 = 24 ಪ್ಲಸ್ integral constant. So with that, my dear students, let us complete exercise 7.3 in all respect. I have completed. 1 or 2 problems are left. Practice them. Before practicing, recall all the formulas that you have learnt and we have given to you yesterday class and today class. Thank you. Take care.